ಕೆಲವು ತತ್ವಗಳನ್ನು ಆಧರಿಸಿ ಕೇಂದ್ರದ ಬಜೆಟ್ ಮಂಡಿಸಲಾಗಿದೆ. ಅಸ್ಪಷ್ಟತೆಗಿಂತ ಕ್ರಿಯೆ, ಆಡಂಬರಕ್ಕಿಂತ ಸುಧಾರಣೆಗೆ, ಜನಪ್ರಿಯತೆಗಿಂತ ಜನಹಿತಕ್ಕೆ ಒತ್ತು ನೀಡಲಾಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಡಾ. ಸಿ. ಅಶ್ವತ್ಥನಾರಾಯಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ತವ್ಯ ಭವನದಲ್ಲಿ ಮಂಡನೆಯಾದ ಮೊದಲ ಬಜೆಟ್ ಇದಾಗಿದೆ. ಆತ್ಮನಿರ್ಭರ್ ಭಾರತ್, ಸ್ವಾವಲಂಬಿ ವಿಕಸಿತ ಭಾರತವನ್ನು ಗುರಿಯಾಗಿಸಿಕೊಂಡು ಉದ್ಯೋಗ ಸೃಷ್ಟಿ, ಕೃಷಿ ಉತ್ಪಾದನೆ, ನಾಗರಿಕರು ಕೊಳ್ಳುವ ಉದ್ದೇಶದಿಂದ ಬಜೆಟ್ ತಯಾರಿಸಲಾಗಿದೆ. ಆರ್ಥಿಕ ಕ್ಷೇತ್ರಕ್ಕೆ ವೇಗ ನೀಡುವುದು, ನಾಗರಿಕ ಆಶಯಗಳನ್ನು ಈಡೇರಿಸುವುದು, ಆಡಳಿತದಲ್ಲಿ ತಂತ್ರಜ್ಞಾನ ಅಳವಡಿಸುವ 3 ಭಾಗವಾಗಿ ವಿಂಗಡಿಸಲಾಗಿದೆ ಎಂದರು. ಪ್ರತಿನಿತ್ಯ ಹೆಚ್ಚಿನ ಸುಧಾರಣೆ ತರಲು 350 ಅಂಶಗಳ ಆಧಾರದಲ್ಲಿ ಬಜೆಟ್ ಮಂಡಿಸಲಾಗಿದೆ. ನಿಯಂತ್ರಕ ಸುಧಾರಣೆಗಳ ಸಮಿತಿ, ಜನ್ ವಿಶ್ವಾಸ್ ಕಾಯ್ದೆ, ಬ್ಯಾಂಕಿಂಗ್ ಸುಧಾರಣೆ, ಆರ್ಥಿಕ ಬೆಳವಣಿಗೆ ಮತ್ತು ಹಣಕಾಸು ಶಿಸ್ತು, ಮಧ್ಯಮ ವರ್ಗದ ಸಬಲೀಕರಣ, ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಸೃಷ್ಟಿ, ಗುಣಮಟ್ಟದ ಶಿಕ್ಷಣದ ಮೂಲಕ ಯುವಶಕ್ತಿ ಸಬಲೀಕರಣ, ಸಣ್ಣ ಉದ್ಯಮಗಳ ಸಾಮರ್ಥ್ಯದ ಅನಾವರಣ, ಬೃಹತ್ ಪ್ರಮಾಣದ ಉತ್ಪಾದನಾ ವಿಸ್ತರಣೆ ಸೇರಿದಂತೆ ಹಲವು ಅಭಿವೃದ್ಧಿ ಸಹಿತ ಸುಧಾರಣೆಗಳ ಅಂಶ ಬಜೆಟ್ನಲ್ಲಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ದೇಶದ 80% 90% ವಿದ್ಯುತ್ ಉಪಕರಣಗಳ ವಿನ್ಯಾಸವಾಗುತ್ತಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಉತ್ಪಾದನೆ, ಅತ್ಯುತ್ತಮ ಭದ್ರತೆ ಆಧಾರಿತ ಉಪಕರಣ ಉತ್ಪಾದನೆ ಕರ್ನಾಟಕದಲ್ಲೇ ಆಗುತ್ತಿದೆ. ಕರ್ನಾಟಕದಲ್ಲಿ ಕೈಗಾರಿಕೆಗಳಿಗೆ ಬೇಡಿಕೆಗಳನ್ನು ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಕೈಗಾರಿಗಳು ಬೆಂಗಳೂರು ಸುತ್ತಮುತ್ತಲಲ್ಲಿ ಜಮೀನಿಗೆ ಮುಂದಾಗುತ್ತಿದ್ದಾರೆ. ಮಂಡ್ಯದ ನಾಗಮಂಗಲ, ಕೆಆರ್ಪೇಟೆಯಲ್ಲಿ, ರಾಮನಗರ ಜಿಲ್ಲೆಗಳಲ್ಲಿ ಕೈಗಾರಿಕೆ ವಿಸ್ತರಣೆ ಪ್ರಯತ್ನಿಸಲಾಗುತ್ತಿದೆ. ಕರ್ನಾಟಕ ರಾಜ್ಯ ಕೈಗಾರಿಕೆಗೆ ಆದ್ಯತೆ ರಾಜ್ಯವಾಗಿದೆ ಎಂದು ನುಡಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಕೇಂದ್ರದ ವಾಣಿಜ್ಯ ಸಚಿವರೊಂದಿಗೆ ಮಾತನಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಸ್ಪಂದಿಸಿದರೆ ಕೈಗಾರಿಕೆ ತರಲು ಸಾಧ್ಯವಾಗುತ್ತದೆ. ಕೈಗಾರಿಕೆ ಸ್ಥಾಪಿಸುವ ವ್ಯಕ್ತಿತ್ವ, ಶಕ್ತಿ ಕುಮಾರಸ್ವಾಮಿಯವರಲ್ಲಿದೆ ಎಂದು ಉತ್ತರ ನೀಡಿದರು. ಕೇಂದ್ರ ಸರ್ಕಾರದ ಎನ್ಡಿಎ ಸರ್ಕಾರದ 26-27ರ ಬಡ್ಜೆಟಿನ ಮುಖ್ಯ ಅಂಶಗಳನ್ನು, ಬಡ್ಜೆಟಿನ ಬಗ್ಗೆ ನಮ್ಮ ಮಂಡ್ಯ ಜಿಲ್ಲಾ ಪತ್ರಕರ್ತರ ಜೊತೆಯಲ್ಲಿ ಏನೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅನ್ನೋಂಥದ್ದು ನಮ್ಮ ಪಕ್ಷದಿಂದ ನಿರ್ಣಯ ಆಗಿ, ಆ ಪ್ರಕಾರವಾಗಿ ಇವತ್ತು ನನಗೆ ಇಲ್ಲಿ ನಿಯೋಜನೆ ಆಗಿರುವಂಥದ್ದಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಇಂದ್ರೇಶ್ ಅವರು, ಹಿರಿಯರಾಗಿರುವಂಥ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಡಾಕ್ಟರ್ ಸಿದ್ದರಾಮಯ್ಯನವರು, ಯುವ ನಾಯಕರಾಗಿರುವಂಥ ಸಚಿವರು ಅಶೋಕ್ ಜಯರಾಮ್ ಅವರು, ವಸಂತ್ ಅವರು, ನಮ್ಮ ಅಶೋಕ್ ಅವರು, ಶ್ರೀಧರ್ ಅವರು, ಇವರೆಲ್ಲರೂ ಇವತ್ತು ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಆತ್ಮೀಯರೇ, ಏನೊಂದು ಕರ್ತವ್ಯ ಭವನದಿಂದ ಮಂಡನೆಯಾದಂಥ ಮೊದಲನೇ ಬಡ್ಜೆಟ್ 26-27ನೇ ಬಡ್ಜೆಟು ಒಂದು ವಿಶೇಷ ಏನಂದರೆ, ಕರ್ತವ್ಯ ಭವನದಲ್ಲಿ ತಯಾರಾದಂಥ ಒಂದು ಮೊದಲನೇ ಬಡ್ಜೆಟ್. ಈ ಬಡ್ಜೆಟಲ್ಲಿ ಹೆಚ್ಚು ಸ್ಪಷ್ಟತೆಯನ್ನು ಕಾಣುವಂಥ ಒಂದು ಪ್ರಯತ್ನಗಳಾಗಿದೆ. ಮುಖ್ಯವಾಗಿ ಏನೊಂದು ಮೋದಿ ಸರ್ಕಾರ ಕೆಲವು ತತ್ವಗಳನ್ನು ಆಧರಿಸಿ ಈ ಬಡ್ಜೆಟ್ ಕೊಡುವಂಥದ್ದಾಗಿದೆ. ಅಷ್ಟ ಸ್ಪಷ್ಟಕ್ಕಿಂತ ಕ್ರಿಯೆ ಇರಬೇಕು ಅನ್ನುವಂಥದ್ದು, ಆಡಂಬರಕ್ಕಿಂತ ಸುಧಾರಣೆಗೆ ಒತ್ತು ಕೊಟ್ಟಿರುವಂಥದ್ದು, ಜನಪ್ರಿಯತೆಗಿಂತ ಜನಹಿತಕ್ಕೆ ಒತ್ತು ಕೊಟ್ಟಿರುವಂಥದ್ದು, ಭಾಳ ಮುಖ್ಯವಾಗಿರುವಂಥ ಈ ತತ್ವ ಆಧಾರಿತವಾಗಿದೆ. ಮತ್ತು ನಮ್ಮ ಗುರಿ ಏನೊಂದು ಆತ್ಮನಿರ್ಭರ್ ಭಾರತ್, ಸ್ವಾವಲಂಬಿ ವಿಕಸಿತ ಭಾರತವನ್ನು ಒಂದು ಗುರಿಯಾಗಿಟ್ಟುಕೊಂಡು
ಉದ್ಯೋಗ ಸೃಷ್ಟಿಗೆ, ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ, ನಾಗರಿಕರಿಗೆ ಕೊಂಡಂಥ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಗುರಿಯನ್ನಾಗಿಟ್ಕೊಂಡು ಈ ಬಜೆಟನ್ನು ತಯಾರು ಮಾಡುವಂಥದ್ದಾಗಿದೆ. ಹಾಗೆ ಈ ಬಜೆಟನ್ನು ಒಂದು 3 ಭಾಗವಾಗಿ, 3 ಕರ್ತವ್ಯ ಒಂದು ಭಾಗವಾಗಿ ವಿಂಗಡಣೆ ಮಾಡುವಂಥದ್ದಾಗಿದೆ. ಪ್ರಥಮವಾಗಿ ಆರ್ಥಿಕ ಕ್ಷೇತ್ರಕ್ಕೆ ವೇಗವನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನಾಗರಿಕರ ಆಶಯಗಳನ್ನು ಈಡೇರಿಸಬೇಕು ಅನ್ನುವಂಥದ್ದು ಮತ್ತು ಆಡಳಿತದಲ್ಲಿ ತಂತ್ರಜ್ಞಾನವನ್ನು ಹೆಚ್ಚಾಗಿ ಅಳವಡಿಸ್ಕೋಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಗುರಿಯನ್ನಾಗಿ ಈ ಬಡ್ಜೆಟಲ್ಲಿ ಒಂದು ಆಧಾರ ಸ್ತಂಭಗಳಾಗಿರುವಂಥದ್ದಿದೆ. ಇವತ್ತು ಈ ದಿಕ್ಕಿನಲ್ಲಿ ಭಾಳಷ್ಟು ಸುಧಾರಣೆಗಳನ್ನು, ಪ್ರತಿನಿತ್ಯ ಹೆಚ್ಚಿನ ಸುಧಾರಣೆಗಳನ್ನು ತರಲಿಕ್ಕೆ ಆಡಳಿತದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನ ತರಲಿಕ್ಕೆ ಏನೊಂದು ಕಳೆದ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ತದನಂತರ ಒಂದು 350ಕ್ಕಿಂತ ಹೆಚ್ಚು ಸುಧಾರಣೆಗಳನ್ನು ತರುವಂಥದ್ದಾಗಿದೆ. ಈ ಸುಧಾರಣೆಗಳ ಆಧಾರಿತವಾಗಿ ಈ ಬಡ್ಜೆಟ್ ಮಾಡುವಂಥದ್ದಾಗಿದೆ. ಹಾಗಾಗಿ ವಿಶೇಷವಾಗಿ ಏನೊಂದು ನಿಯಂತ್ರಿತ ಸುಧಾರಣೆಗಳ ಸಮಿತಿ, ಜನ್ ವಿಶ್ವಾಸ್ ಕಾಯ್ದೆ, ಬ್ಯಾಂಕಿಂಗ್ ಸುಧಾರಣೆ ಬಹಳ ಪ್ರಮುಖವಾಗಿರುವಂಥ ಸುಧಾರಣೆಗಳಲ್ಲಿ 3 ಬಹಳ ಪ್ರಮುಖವಾಗಿರುವಂಥ ಒಂದು ಸುಧಾರಣೆಗಳಾಗಿದೆ. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್, ಮುಖಂಡರಾದ ಸಚ್ಚಿದಾನಂದ, ಅಶೋಕ್ ಜಯರಾಮ್, ಡಾ ಸಿದ್ದರಾಮಯ್ಯ, ಎಸ್ಪಿ ಸ್ವಾಮಿ ಇತರರಿದ್ದರು.